ಹಾಯ್ ಗೈಸ್, ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಎಗ್ ಗ್ರೀನ್ ಮಸಾಲ ಗ್ರೀನ್ ಮಸಾಲ ನಾನು ಆಲ್ರೆಡಿ ಇದಕ್ಕಿಂತ ಮೊದಲು ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ. ಆ ಮಸಾಲೆ ಯೂಸ್ ಮಾಡಿಕೊಂಡು ಎಗ್ ಕರಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಒಂದು 8 ಎಗ್ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಬೇಕು. ಅದಕ್ಕೆ ಒಂದು 2 ಮೀಡಿಯಮ್ ಸೈಜದ್ದು ಸಣ್ಣದಾಗಿ ಕಟ್ ಮಾಡಿ ಆನಿಯನ್ ಹಾಕಬೇಕು. ಅದು ಅಂಟಿಲ್ ಗೋಲ್ಡನ್ ಕಲರ್ ಬರುವ ತನಕ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ ನಾನು ನೋಡಿ, ಇದು ಮೊದಲು ನಾನು ಹಾಕಿದ ವಿಡಿಯೋ. ಇದು ಮಸಾಲೆ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ. ಸೊ ಇದನ್ನು 1 ಗಂಟೆ ಮೊದಲು ಹೊರಗಡೆ ಇಡಬೇಕು. ಆನಿಯನ್ ಸಾಫ್ಟ್ ಆದ ನಂತರ ಒಂದು 2 ಮೀಡಿಯಮ್ ಸೈಜದ್ದು ಟೊಮೆಟೊ, ಇದು ಕೂಡ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಿದರೆ ಆಯಿತು. ಬೇಕಾದರೆ ನಿಮಗೆ ಬೇಗ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಮುಚ್ಚಿಟ್ಟರೆ ಬೇಗ ಆಗ್ತದೆ. ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಈಗ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನಷ್ಟು ಎಗ್ ಮಸಾಲ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕಿದ್ದೇನೆ. ಈಗ ಫ್ರೈ ಮಾಡುವಾಗ ಫ್ಲೇಮನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡಬೇಕು. ಪೌಡರ್ಸದ್ದು ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿಟ್ಟು. ಪೌಡರ್ಸದು ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ನಾವು ಫ್ರೀಝರಲ್ಲಿ ಇಟ್ಟಂತಹ ಮಸಾಲೆ, ಗ್ರೀನ್ ಮಸಾಲ, ಅದಕ್ಕೆ ಕಾಯಿ ಮೆಣಸು, ಜಿಂಜರ್ ಗಾರ್ಲಿಕ್ ಮತ್ತು ಕೊರಿಯಂಡರ್ ಲೀವ್ಸ್, ಸ್ವಲ್ಪ ಪುದೀನ ಲೀವ್ಸ್ ಹಾಕಿ ಮಾಡಿಟ್ಟಂತಹ ಗ್ರೀನ್ ಮಸಾಲ, ಇದನ್ನು ಒಂದು 4 ಟೇಬಲ್ ಸ್ಪೂನಷ್ಟು ಹಾಕಿ ಅದರದ್ದು ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿದ್ದೇನೆ. ನೋಡಿ, ಈ ಥರ. ಈಗ ಬಾಯ್ಲ್ ಮಾಡಿಟ್ಟಂತಹ ಎಗ್ಗನ್ನು ಈ ರೀತಿ ನೋಡಿ, ಮಸಾಲೆ ಎಲ್ಲ ಒಳಗಡೆ ಇಳಿಲಿಕ್ಕೆ ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ. ಒಂದು 2-3 ನಾನು ಕಂಪ್ಲೀಟಾಗಿ ಕಟ್ ಮಾಡಿದ್ದೇನೆ. ಮತ್ತು 1 ಹಸಿ ಎಗ್ಗನ್ನು ಹಾಗೆ ಹಾಕಿ ಮಿಕ್ಸ್ ಮಾಡಿದ್ದೇನೆ ಟೇಸ್ಟಿಗೋಸ್ಕರ. ಅಥವಾ ಅದರ ಯೆಲ್ಲೋ ಕಲರ್ ಉಂಟಲ್ಲ, ಅದನ್ನು ಕೂಡ ಹುಡಿ ಮಾಡಿ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಸೊ ಈ ರೀತಿ ಒಮ್ಮೆ ಮಾಡಿ ನೋಡಿ. ಈಗ ನಾನು ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಬ್ಲೆಂಡ್ ಮಾಡಿ ಅದರ ಹಾಲನ್ನು ತೆಗೆದು ಹಾಕಿದ್ದೇನೆ. ಮತ್ತು ಇದು ತುಂಬ ಹೊತ್ತಿನ ಬಾಯ್ಲ್ ಆಗೋದು ಬೇಡ, ಆಫ್ ಮಾಡಿ. ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.